ನಮ್ಗೆ ಸ್ವೀಟ್ ನೋಡಿದ ತಕ್ಷಣ ನೆನಪಾಗೋದು ಸಕ್ಕರೆ. ಆದರೆ ನಾನಿವತ್ತು ಯಾವುದೇ ಇಲ್ಲಿ ಸಕ್ಕರೆ ಬಳಸಿಲ್ಲ, ಬೆಲ್ಲನ ಬಳಸಿ ಒಂದು ಆರೋಗ್ಯಕರವಾದ ರುಚಿಕರವಾದ ಒಂದು ಲಡ್ಡು ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಅವಲಕ್ಕಿ ಲಡ್ಡು ಮಾಡ್ತಾಯಿದ್ದೀನಿ. ಈಗ ಒಂದು ಪ್ಯಾನ್ಗೆ ಒಂದು ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನ ತೊಗೊಳ್ತಾ ಇದ್ದೀನಿ. ಆಫ್ ವೈಟ್ ಇರುತ್ತಲ್ಲ ಆ ಎಳ್ಳು, ಅದು ಸ್ವಲ್ಪ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಅಂಥ ಕಡಲೆ ಬೀಜ ಅರ್ಧ ಕಪ್ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಆಲ್ರೆಡಿ ಹುರಿದಿರೋದ್ರಿಂದ ತುಂಬ ಏನು ಫ್ರೈ ಮಾಡೋದು ಬೇಡ. ಈಗ ನಾನಿಲ್ಲಿ 1 ಕಪ್ನಷ್ಟು ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ತೊಗೊಳ್ಳಿ. ಅವಲಕ್ಕಿ ಒಂದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು. ಈಗ ನೀವು ನೋಡ್ತಿರ್ಬೋದು ಅವಲಕ್ಕಿ ಕಲರ್ ಚೇಂಜ್ ಆಗಿದೆ. ಈ ಹಂತದಲ್ಲಿ ನಾನು 1 ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಕಪ್ನಷ್ಟು ಹುರಿಗಡಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಒಂದು ಒಳ್ಳೆ ಹದಕ್ಕೆ ಸಣ್ಣೂರಿನಲ್ಲೇ ಹುರ್ಕೋಬೇಕು. ಅದು ಹುರಿತಾ ಇದ್ರೇ ಅದಕ್ಕೆ ಹಾಕಿರೋ ಅಂಥ ಕೊಬ್ಬರಿ, ಕಡಲೆ ಬೀಜ, ಎಳ್ಳು ಘಮ ಬರ್ತಾ ಇರುತ್ತೆ ಆಲ್ರೆಡಿ. ಅದು ಕರೆಕ್ಟ್ ಅದಕ್ಕೆ ಹುರಿದಿದ್ದೀವಿ ಅಂದಾಗ ಸ್ಟವ್ ಆಫ್ ಮಾಡಿ ಬಿಟ್ಬಿಟ್ರೆ ಅದು ತಣ್ಣಗಾಗೋವರೆಗೂ ನೋಡಿ. ಈಗ ಕರೆಕ್ಟ್ ಅದಕ್ಕೆ ಬಂದಿದೆ. ನಾನು ಸ್ಟವ್ನ ಆಫ್ ಮಾಡಿ ಈಗ ಇದಕ್ಕೆ ಒಂದು ಬೆಲ್ಲದ ನೀರನ್ನ ರೆಡಿ ಮಾಡ್ಕೋಬೇಕು. ಪಾಕ ತೆಗೆಯೋದೆಲ್ಲ ಏನು ಬೇಡ. 1 ಕಪ್ಪು ಬೆಲ್ಲ ತೊಗೊಳ್ತಾ ಇದ್ದೀನಿ, 1 ಕಪ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಪಾಕ ಎಲ್ಲ ತೆಗೆಯೋದು ಬೇಡ, ಕರಗಿ ಒಂದು 2 ನಿಮಿಷ ಕುದ್ರೆ ಸಾಕು. ಅಷ್ಟರೊಳಗಡೆ ಈಗ ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕಿ ಎಲ್ಲವನ್ನು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಡಿ. ಈಗ ರವೆ ಎಲ್ಲ ಮುಟ್ಟಿದಾಗ ಯಾವ ಹದಕ್ಕಿರುತ್ತೆ ಆ ಹದಕ್ಕಿರಲಿ. ನಾವು ಹಾಕಿರೋ ಅಂಥ ಕಡಲೆ ಬೀಜ, ಎಳ್ಳು ತುಂಬ ಗ್ರೈಂಡ್ ಮಾಡಿಬಿಟ್ರೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಈಗ ಮುಟ್ಟಿದ್ರೆ ರವೆ ಮುಟ್ದಂಗೆ ಹಾಕಬೇಕು, ಆ ಹದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಬೆಲ್ಲ ನೋಡಿ 1-2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ದಿದೆ. ಆ ಬೆಲ್ಲದ ನೀರನ್ನ ನಾನೀಗ ಇದೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದರೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸಣ್ಣ ಊರಿನಲ್ಲೇ ಚೆನ್ನಾಗಿ ಇದನ್ನು ಬಿಡದೆ ಈ ರೀತಿ ಮಗುಚ್ತಾ ಇರಬೇಕು. ಅದು ಉರಿತಾ ಇದ್ದರೆ ಅದ್ರ ಘಮ ನೋಡಬೇಕು ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಈಗ ನವರಾತ್ರಿ ನಡೀತಾ ಇರೋದ್ರಿಂದ ತುಂಬ ಜನ ಉಪವಾಸದಲ್ಲಿರ್ತಾರೆ. ಆರಾಮ್ಸೆ ಈ ರೀತಿ ಒಂದು ಆರೋಗ್ಯಕರವಾದ ಲಡ್ಡು ಮಾಡ್ಕೊಳ್ಳಿ. ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ರುಚಿಕರವಾಗಿರುತ್ತೆ. ಅದು ಮಾಡಿ ಮುಗಿಸೋ ಅಷ್ಟರೊಳಗೆ ಅದ್ರ ಘಮಕ್ಕೆ ಅಮ್ಮ ನನಗೊಂದು ಲಡ್ಡು ಕೊಡು ಅಂತ ಕೇಳ್ತಾ ಇದ್ಲು ಮಗಳು. ನಾನು ಅದನ್ನು ದೇವ್ರ ನೈವೇದ್ಯಕ್ಕೆ ಮಾಡಿದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ ದೇವ್ರಿಗೆಲ್ಲ ನೈವೇದ್ಯಕ್ಕೆ ಇಟ್ಟ ಮೇಲೆ ಕೊಟ್ಟೆ. ಒಂದು ತಿಂದರೆ ನೀವು ಸ್ಟಾಪ್ ಮಾಡೋಕ್ಕೆ ಆಗಲ್ಲ, ಇನ್ನೊಂದು ಬೇಕನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ಈಗ ಇದಕ್ಕೆ ದ್ರಾಕ್ಷಿ, ಬಾದಾಮಿನ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಕೈಗೆ ಸ್ವಲ್ಪ ತುಪ್ಪ ಸರುಕೊಳ್ಳಿ. ತುಂಬ ತಣ್ಣಗಾಗೋವರೆಗೂ ವೆಯ್ಟ್ ಮಾಡೋದು ಬೇಡ. ನಾವು ಲಡ್ಡು ಕಟ್ಟಕ್ಕೆ ಹಾಕ್ತಿದ್ದೇನೋ ಅಷ್ಟು ಬಿಸಿ ಇದ್ದಂಗೆ ಈ ರೀತಿ ಲಡ್ಡು ಕಟ್ಟಿಬಿಡಬೇಕು. ನೀವು ಅದು ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ. ಮನೆಯೆಲ್ಲ ಅದ್ರ ಘಮ ಬರ್ತಾ ಇರುತ್ತೆ. ಈಗ ನವರಾತ್ರಿ ಇರೋದ್ರಿಂದ ಆರಾಮ್ಸೆ ಈ ರೀತಿ ಒಂದು ಲಡ್ಡು ಮಾಡಿ ಇಟ್ಕೊಂಡ್ರೆ ಇದು 1 ವಾರ ಕೂಡ ಔಟ್ಸೈಡ್ ಇಟ್ಟರೆ ಯಾವುದೇ ಫ್ರಿಡ್ಜಲ್ಲಿ ಇಡದೆ ಸ್ಟೋರ್ ಮಾಡಿ ಇಡ್ಬೋದು ಕೂಡ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು, ಇಷ್ಟ ಆಯ್ತಾ ತಿಳಿಸಿ. ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆರಾಮ್ಸೆ ಇದನ್ನು 1 ವೀಕ್ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.